ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ವಿಜೃಂಭಣೆಯಿಂದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ 87ನೇ ವರ್ಷದ ಕರಗ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಕರಗ ಮಹೋತ್ಸವದಲ್ಲಿ ದೀಪಾರತಿ ಮಹೋತ್ಸವದ ಕಾರ್ಯಕ್ರಮವನ್ನು ತರಕಾರಿ ವೆಂಕಟಶಾಮಪ್ಪ ಅವರ ಮಕ್ಕಳಾದ ವಿ ರಾಮಚಂದ್ರಪ್ಪ, ಕೆಪಿಸಿಸಿ ಕಾರ್ಯದರ್ಶಿ ಒಬಿಸಿ ಘಟಕ ಹಾಗೂ ವಿ ನಂದಕುಮಾರ್ ಪುರಸಭಾ ಸದಸ್ಯರು ಇವರು ಪೂಜೆ ನೆರವೇರಿಸಿದರು. ಅದ್ದೂರಿ ಕಾರ್ಯಕ್ರಮದಲ್ಲಿ ವಹಿನಿಕುಲ ಕ್ಷತ್ರಿಯ ಜನಾಂಗದ ಮಹಿಳೆಯರು ದೀಪಾರತಿಗಳನ್ನು ಹೊತ್ತು ರಾಜ ಬೀದಿಗಳಲ್ಲಿ ಗಾರುಡಿ ಗೊಂಬೆಗಳೊಂದಿಗೆ ವಿಜೃಂಭಣೆಯ ಮೆರವಣಿಗೆ ಮಾಡಿದರು. ಕರಗದ ಉಸ್ತುವಾರಿ ಸಮಿತಿ ಸದಸ್ಯ ಮುನೀಂದ್ರ ಅವರು ಮಾತನಾಡಿ, ಸುಪ್ರಸಿದ್ಧ ಬೆಂಗಳೂರು ಕರಗದ ದಿನ ವಿಜಯಪುರದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ಕರಗ ನಡೆಯುತ್ತೆ. ಹಸಿ ಕರಗದ ನಂತರ ದೀಪ ಆರತಿಗಳು. ಇಂದು ಹೂವಿನ ಕರಗವನ್ನ ಪೂಜಾರಿ ದೇವರಾಜ್ ಹೊರುತ್ತಾರೆ. ಕರಗ ಮಹೋತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಿಯ ಆಶೀರ್ವಾದ ಪಡಿತಾರೆ ಅಂತ ತಿಳಿಸಿದರು. ದೇವಿಯವರ 87ನೇ ವರ್ಷದ ಹೂವಿನ ಕರಗ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಎಲ್ಲ ಕುಲಸ್ಥರ ಸಮಕ್ಷಮದಲ್ಲಿ ಎಲ್ಲ ಆತ್ಮೀಯತೆಯಿಂದ ಮತ್ತು ಅತ್ಯಂತ ವಿಜೃಂಭಣೆಯಿಂದ ಕರಗ ಮಹೋತ್ಸವ ನಡೀತಾ ಇದೆ. ವಿಶೇಷ ಏನಂತಂದರೆ, ಯಾವುದೇ ಭಕ್ತಾದಿಗಳು ಕರಗ ಮಾತೆಯ ಏನೇನು ಸೇವೆ ಸಲ್ಲಿಸ್ತಕ್ಕಂಥ ಭಕ್ತಾದಿಗಳೇನಿದ್ದಾರೆ, ಪ್ರತಿ ವರ್ಷವೂ ಏನು ತಡ ಮಾಡದೆ ಯಾರನ್ನ ಯಾವಾಗ ಹೋಗಿ ಕೇಳೋದು ಸಹ ಅಷ್ಟೇ ಬೇಗವಾಗಿ ಸ್ಪಂದಿಸಿ ಈ ಶ್ರೀ ರೇಣುಕಾ ಯಲ್ಲಮ್ಮ ದೇವರ ಕರಗ ಮಹೋತ್ಸವ ಚೆನ್ನಾಗಿ ನಡೀಲಿಕ್ಕೆ ಎಲ್ಲ ಕುಲಬಾಂಧವರು ಮತ್ತು ಎಲ್ಲ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಅನುಕೂಲಕರವಾಗಿ ನಡ್ಕೊಂಡು ಈ ಒಂದು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಮೂಡಿ ಬರ್ತಾ ಇದೆ. ಅದೇ ರೀತಿ ಕೆಪಿಸಿಸಿ ಒಬಿಸಿ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ವಿ ರಾಮಚಂದ್ರಪ್ಪನವರು ಇವ್ರ ಕುಟುಂಬ ಸತತವಾಗಿ ನಮಗೆ ಹೂವಿನ ಕರಗದ ಅಂಗವಾಗಿ ದೀಪಾರತಿಗಳ ದಿನ ಈ ದಿನ ಅತ್ಯಂತ ಸತತವಾಗಿ ಈ ಒಂದು ಸೇವೆಯನ್ನು ನಡೆಸ್ಕೊಂಡು ಇವತ್ತಿನ ದಿನ ವಿಶೇಷವಾಗಿ ಪೂಜೆ, ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗನ ಇವ್ರ ಕುಟುಂಬದವರು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಬರ್ತಾರೆ. ಶ್ರೀ ರೇಣುಕಾ ಯಲ್ಲಮ್ಮ ತಾಯಿ ಇವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಮ್ಮ ಕುಲ ಬಾಂಧವರ ವತಿಯಿಂದ ಮತ್ತು ನಮ್ಮ ದೇವಾಲಯದ ಭಕ್ತಾದಿಗಳ ಕಡೆಯಿಂದ ಇವರಿಗೆ ವಿನಂತಿಯನ್ನು ಸಲ್ಲಿಸ್ತೇವೆ. ಅದೇ ರೀತಿ ಈ ದಿನ ಮತ್ತು ನಾಳೆ ಬೆಂಗಳೂರು ಕರಗ ಇರೋದ್ರಿಂದ ಶ್ರೀ ರೇಣುಕಾ ಯಲ್ಲಮ್ಮ ತಾಯಿ ದೇವಾಲಯದ ವಿಶೇಷ ಏನಂದರೆ, ಬೆಂಗಳೂರಿನಲ್ಲಿ ಯಾವತ್ತು ಕರಗ ಆಗ್ತದೆ ಅದೇ ದಿನ ಇಲ್ಲೂ ಕರಗ ಆಗ್ತದೆ. ಈ ಬೆಂಗಳೂರು ಚೈತ್ರ ಹುಣ್ಣಿಮೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಹುಣ್ಣಿಮೆ. ನಾಳೆ ತುಂಬ ಅತ್ಯಂತ ಯಶಸ್ವಿಯಾಗಿ ಕರಗ ಮಹೋತ್ಸವ ನಡೀತದೆ. ಎಲ್ಲ ಭಕ್ತಾದಿಗಳು ಬಂದು ದೇವಿಯವರ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮುಖಾಂತರ ನಮ್ಮ ದೇವಾಲಯದ ಪರವಾಗಿ ಮತ್ತು ನಮ್ಮ ಎಲ್ಲ ಉಸ್ತುವಾರಿಗಳ ಪರವಾಗಿ ನಾನು ಮನವಿಯನ್ನು ಮಾಡ್ತೀನಿ.